ನಮಸ್ಕಾರ ಗುರುಗಳೇ. ನಮಸ್ಕಾರ ಹರಿ ಸರ್, ಸಾಷ್ಟ ನಮಸ್ಕಾರಗಳು. ಹರೇಶ್ ನಮಸ್ಕಾರಗಳು. ಸುಮತಿಭಿರನುಮೇದಂ ಶುಭ್ರಕಾರ್ಯಂ ಸಖಾರ್ಯಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧೇಜಮಾಮ್ನಾ ಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯ ಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹ ಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವ ಮುನೀನ್ ಭಜೆ ಶೇಷ ಸೀತಾಪತಿ ವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೇಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿ ಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪ ಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿ ಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹ ಸನ್ ಬೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ಬೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಇದುವರೆಗೆ ಲಕ್ಷ್ಮಿಯ ಸ್ತೋತ್ರ ನೋಡ್ತಾ ಇದ್ವಿ. ಅದರಲ್ಲಿ ಸೀತೆಯ ಬಗ್ಗೆ ಒಂದು ವರ್ಣನೆ ಬಂತು ಈ 61ನೇ ಶ್ಲೋಕದಲ್ಲಿ. ಪ್ರತಿಯೊಂದು ಭಗವಂತನ ರೂಪಗಳೇನಿದೆ ಅದರಲ್ಲಿ ವಿಶೇಷವಾಗಿ ವೃಂದಾವನದಲ್ಲಿ ಸನ್ನಿಹಿತವಾದ ರೂಪ ಹಯಗ್ರೀವ, ವೇದವ್ಯಾಸ, ರಾಮ, ಕೃಷ್ಣ, ಈ ಪ್ರತಿಯೊಂದು ಭಗವಂತ ರೂಪಗಳ ಪತ್ನಿ ಲಕ್ಷ್ಮಿಯ ರೂಪಗಳೇನಿದೆ, ಅಶ್ವಿನಿ ಮತ್ತೆ ರುಕ್ಮಿಣಿ ಮತ್ತೆ ವೇದವ್ಯಾಸರ ಪತ್ನಿ ಅಂಬೃಣಿ ಮತ್ತೆ ಸೀತೆ, ಇವರೆಲ್ಲ ಪ್ರಾರ್ಥನೆ ಮಾಡ್ತಾ ಬಂದರು. ಅದರಲ್ಲಿ ಈಗ ವೃಂದಾವನದ ಉತ್ತರ ಭಾಗದಲ್ಲಿ ವೇದವ್ಯಾಸರ ಪತ್ನಿ ಸನ್ನಿಹಿತಳಾಗಿದ್ದಾರೆ ಅಂಬೃಣಿ ದೇವಿ. ಅಂಬೃಣಿಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ. ವಸ್ತುತಃ ವೇದವ್ಯಾಸರ ಪತ್ನಿಯ ಹೆಸರು ಅನೇಕ ಇದೆ. ಅಂದ್ರೆ ಲಕ್ಷ್ಮೀ ದೇವಿಯ ಹೆಸರುಗಳೇ. ಅದರಲ್ಲಿ ಪಿಂಜಲ ಅಂತ ಒಂದು ಹೆಸರು ಹೇಳ್ತಾರೆ, ವಾಟಿಕಾ ಅಂತ ಒಂದು ಹೆಸರು ಹೇಳ್ತಾರೆ, ಮಿತ್ರವಿಂದ ವ್ಯಾಸಭಾರ್ಯ ಅಂತ ಈಗ ಒಂದು ಪ್ರಮಾಣದಲ್ಲೂ ಹಾಗೆ ಹೇಳ್ತಾರೆ. ಇದು ಮುಂದಕ್ಕೆ ಕೊಡ್ತಾರೆ. ಮುಂದೆ 63ನೇ ಶ್ಲೋಕದಲ್ಲಿ ಮಂಟಪಂ ರಾಜಗೋಪಾಲಾಚಾರ್ಯ ಅವರು ಉಲ್ಲೇಖ ಮಾಡ್ತಾರೆ, ಪುರಾಣದಲ್ಲಿ ಮಿತ್ರವಿಂದ ವ್ಯಾಸಭಾರ್ಯ ಅಂತ ಇದೆ ಅಂತ. ಅನೇಕ ಹೆಸರುಗಳು. ಅಂಬೃಣಿ ವೇದವ್ಯಾಸ ಅಂತ ಬಹಳ ಪ್ರಸಿದ್ಧ. ಆ ಪ್ರಸಿದ್ಧಿಗೆ ಅನುಗುಣವಾಗಿ ಬಾದರಾಯಣರ ಪತ್ನಿಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಇಷ್ಟ ಹೇಳಿದ್ರು. ಅದೇನ್ ಹೆಸರು ಅಂತ ಉಲ್ಲೇಖ ಮಾಡ್ಲಿಲ್ಲ.
ಅಂತೂ ಅನೇಕ ಹೆಸರಿದೆ ಲಕ್ಷ್ಮಿಗೆ. ವೇದವ್ಯಾಸರ ಪತ್ನಿ, ಆ ಪತ್ನಿ ರೂಪವನ್ನ ಈಗ ಸ್ಮರಣೆ ಮಾಡ್ತಾ ಇದ್ದಾರೆ. ಅದರ ಬಳಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ಭಗವದ್ ರೂಪದ ಬಳಿ ಅಂದ್ರೆ ವೇದವ್ಯಾಸರ ಬಳಿ ಹಾಗೆ ಲಕ್ಷ್ಮೀ ದೇವಿಯ ಬಳಿ ಪ್ರಾರ್ಥನೆ. ಯಾವ ರೀತಿ ಪ್ರಾರ್ಥನೆ ಅಂದ್ರೆ 62ನೇ ಶ್ಲೋಕ. ಭಕ್ತಾ ಭಯಕರೀ ನಿತ್ಯಂ ಶ್ರುತ್ವಾ ಗಚ್ಚಂತಿ ಸಾತ್ವಿಕಾಃ ಶರಣಂ ಕರುಣಾಪಾಂಗೀ ಮರಣಂ ಹರ ಪ್ರಾಣಿನಾ. ವಾದಿರಾಜರು ಮಾಡಿದ ವಿಶೇಷವಾದ ಲಕ್ಷ್ಮೀ ಸ್ತೋತ್ರ. ಏನಿದರ ವೈಶಿಷ್ಟ್ಯ ಅಂದ್ರೆ ಭಕ್ತಾಭಯ ಕರೀಂ. ಇಲ್ಲಿ ಯಾವ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದ್ರೆ ಸಾಮಾನ್ಯ ಲಕ್ಷ್ಮಿ ಅಲ್ಲ, ಭಕ್ತರಿಗೆ ಅಭಯ ನೀಡುವಂತ ಲಕ್ಷ್ಮಿಯ ರೂಪ. ಅಂದ್ರೆ ಈ ಶ್ಲೋಕಗಳ ಪಾರಾಯಣ ಎಲ್ಲ ಬಹಳ ವಿಶೇಷ. ಲಕ್ಷ್ಮೀ ಸ್ತೋತ್ರ ಅಂತ ಹಿಂದಿಂದ ಶುರುವಾಗಿದೆ. ಒಂದೇ ರವಿಂದ ನಯನಾಮ್ ಅಲ್ಲಿಂದ ಶುರು ಮಾಡಿ ಮರಣಂ ಹರ ಪ್ರಾಣಿನಾಮ್ ಇಲ್ಲಿವರೆಗೆ ಲಕ್ಷ್ಮೀ ಸ್ತೋತ್ರ ಅಂತ ಹೇಳಿದ್ರು. ಲಕ್ಷ್ಮೀ ಸ್ತೋತ್ರದ ಕೊನೆಯ ಶ್ಲೋಕಕ್ಕೆ ಬಂದಿದ್ದೀವಿ. ಈಗಾಗಲೇ 1-2-3 ಶ್ಲೋಕವನ್ನ ಹಿಂದೆ ನೋಡಿದೀವಿ. ಈ ಶ್ಲೋಕ ಆದ್ಮೇಲೆ ಮತ್ತೆ ಫಲಶ್ರುತಿ ಹೇಳ್ತಾರೆ. ಇದಕ್ಕೇನ್ ಫಲ ಅಂತ. ವಸ್ತುತಃ ಫಲಶ್ರುತಿ ಅನ್ನೋದು ಪ್ರತ್ಯೇಕವಾಗೂ ಬರೀತಾರೆ ನಿಜ. ಅಂದ್ರೆ ಈ ಸ್ತೋತ್ರ ಪಾರಾಯಣ ಮಾಡಿದವ್ರಿಗೆ ಏನ್ ಫಲ ಸಿಗತ್ತೆ ಅಂತ. ಅದ್ರ ಮುಂಚೆ ಆ ಸ್ತೋತ್ರವನ್ನ ಮಾಡ್ತಾನೆ ಅಲ್ಲಿ ಹೇಳಿರ್ತಾರೆ ಏನೇನ್ ಫಲ ಸಿಗತ್ತೆ ಸ್ತೋತ್ರ ಪಾರಾಯಣ ಮಾಡಿದವ್ರಿಗೆ. ಅಭಯ ಅಂತ ಹೇಳ್ತಾರೆ. ಭಯ ಇರಲ್ಲ, ಅಭಯ ಪ್ರದಾನ. ಈ ಅಭಯ ಪ್ರದಾನ ಎಲ್ಲಾ ವಿಷಯದಲ್ಲಿ, ಬರೀ ದುಡ್ಡಿನ ವಿಷಯದಲ್ಲ. ಯಾವುದೇ ಒಂದು ಮಾನಸಿಕವಾಗಿ ದೈಹಿಕವಾಗಿ ಯಾವುದೇ ರೀತಿ ತೊಂದರೆ ಇದ್ರೂ ಕೂಡ ಆ ತೊಂದರೆಗೆ ಅಭಯವನ್ನ ನೀಡೋಳು ಅಂಥ ಲಕ್ಷ್ಮೀ ದೇವಿಯನ್ನ ಇಲ್ಲಿ ಸರಳವಾಗಿ ಅರ್ಥವನ್ನ ನೋಡ್ತಾ ಹೋದ್ರೆ, ಅಂಥ ಲಕ್ಷ್ಮೀ ದೇವಿಯನ್ನ ಯಾರು ಪ್ರತಿನಿತ್ಯ ಅವಳ ಬಗ್ಗೆ ಕೇಳ್ತಾ ಇರ್ತಾರೋ ಅಂಥವ್ರೇನ್ ಮಾಡ್ತಾರೆ, ಎಲ್ಲಾ ಸಾತ್ವಿಕರು ಆ ಲಕ್ಷ್ಮೀ ದೇವಿಯನ್ನ ರಕ್ಷಕಳನ್ನಾಗಿ ಹೊಂದುತ್ತಾರೆ. ಅಂದ್ರೆ ಲಕ್ಷ್ಮೀ ದೇವಿ ನನ್ನ ರಕ್ಷಣೆ ಮಾಡು ಅಂತ ಪ್ರತಿನಿತ್ಯ ಭಕ್ತರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಂತ ಇಷ್ಟ ಅರ್ಥ. ಅಂಥ ಲಕ್ಷ್ಮಿ ನೀನು ಕರುಣಾಪಾಂಗಿ, ಕಾರುಣ್ಯವನ್ನ ಬೀರೋಳು. ಅಂಥ ನೀನು ಎಲ್ಲಾ ಪ್ರಾಣಿಗಳ ಆ ಮರಣವನ್ನ, ಮೃತ್ಯುವನ್ನ ಪರಿಹಾರ ಮಾಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಸರಳವಾದ ಅರ್ಥ ಮೇಲ್ನೋಟಕ್ಕೆ ನೋಡಿದಾಗ. ಅದ ಲಕ್ಷ್ಮೀ ದೇವಿಯನ್ನ ಏನು ಕೇಳಿದ್ದಾರೆ, ನಿನ್ನ ಕಾರುಣ್ಯ ಮೂರ್ತಿ ನೀನು, ಎಲ್ಲ ಭಕ್ತರಿಗೆ ಅಭಯವನ್ನ ನೀನು ಕೊಡೋಳು, ಆದ್ರಿಂದಲೇ ನಿನ್ನ ಹತ್ರ ಎಲ್ಲಾ ಭಕ್ತರು ಬರ್ತಾರೆ ನನ್ನ ರಕ್ಷಣೆ ಮಾಡು ಅಂತ. ಅಂಥ ನೀನು ಎಲ್ಲಾ ಪ್ರಾಣಿಗಳಿಗೆ ಏನು ಅಪಮೃತ್ಯು ಅಕಾಲ ಮೃತ್ಯು ಎಲ್ಲ ಇದೆ ಅದರ ಪರಿಹಾರ ಮಾಡು, ಇಷ್ಟು ಪ್ರಾರ್ಥನೆ ಮಾಡಿದ್ರು. ಇದಕ್ಕೆ ಏನು ವಿವರಣೆ ಕೊಡ್ಬೋದು ಹೊಸದಾಗಿ ಈ ಶ್ಲೋಕಕ್ಕೆ ಅಂದಾಗ, ಮೊದಲು ಶ್ರೀಮುಷ್ಟಮಾಚಾರ್ಯರ ವ್ಯಾಖ್ಯಾನ ತಗೊಂಡ್ರೆ ಅವ್ರು ಹೇಳ್ತಾರೆ, ಇಲ್ಲಿ ಭಕ್ತಾಭಯಕರೀಂ ಅಂತ ಹೇಳಿದ್ದಾರೆ. ಈ ಶಬ್ದದ ಬಗ್ಗೆ ಅವ್ರಿಗೆ ದೃಷ್ಟಿ ಬಂತು. ಈ ಶಬ್ದದಲ್ಲಿ ಏನೋ ಇದೆ ಅವ್ರಿಗೆ ಸ್ವಾರಸ್ಯ. ಅವ್ರೇನ್ ಹೇಳ್ತಾ ಇದ್ದಾರೆ, ಭಕ್ತರಿಗೆ ಅಭಯವನ್ನ ನೀಡ್ತಾಳೆ ಯಾರು, ಲಕ್ಷ್ಮೀದೇವಿ. ಯಾವ ರೂಪ ಇದು ಅಂತ. ಯಾಕಂದ್ರೆ ಭಕ್ತಾಭಯಕರೀಂ ಅಂದ್ರೆ ಅದು ಎಲ್ಲಾ ರೂಪನೂ ತಗೊಳ್ಬಹುದು, ಇದೊಂದು ಶಬ್ದ ಸಾಕು. ಎಲ್ಲಾ ಭಗವದ್ ರೂಪ, ಹೇಗ್ರೀ ದೇವರ ಪತ್ನಿ, ವೇದವ್ಯಾಸರ ಪತ್ನಿ, ಅದೇ ತರಹ ರಾಮನ ಪತ್ನಿ, ಕೃಷ್ಣನ ಪತ್ನಿನೂ ತಗೊಳ್ಬಹುದು. ಎಲ್ಲಾ ರೂಪಗಳು ಅಭಯವನ್ನ ನೀಡೋದು. ಲಕ್ಷ್ಮಿನೇ ತಾನೆ. ಸೀತೆನೂ ರಕ್ಷಣೆ ಮಾಡಿದಾಳೆ, ಎಷ್ಟು ಜನಕ್ಕೆ ಅಭಯ ಕೊಟ್ಟಿಲ್ಲ. ಅಯೋಧ್ಯೆಯಲ್ಲಿದ್ದಾಗ ಎಷ್ಟು ರಕ್ಷಣೆ ಮಾಡಿದಾಳೆ. ಸೀತಾದೇವಿ ಅನುಗ್ರಹಕ್ಕೆ ಎಷ್ಟು ಜನ ಪಾತ್ರರಾಗಿದ್ದಾರೆ. ಇನ್ನು ರುಕ್ಮಿಣಿ ದೇವಿ ಮಾತಾಡೋ ಹಾಗೆ ಇಲ್ಲ. ಇನ್ನು ವೇದವ್ಯಾಸರ ಪತ್ನಿ ಅಂಬರಿಣಿ ದೇವಿ ಹೇಗೆ ಅನುಗ್ರಹ ಮಾಡಿದಾಳೆ. ವೇದ ಅಭಿಮಾನಿನಿ ದೇವತೆ, ವೇದದ ಮುಖಾಂತರ ನಮಗೆ ಕಾಪಾಡ್ತಾ ಇದ್ದಾಳೆ. ಇಡೀ ಪ್ರಕೃತಿ ತತ್ವ ರೂಪದಲ್ಲಿ ಕಾಪಾಡ್ತಾ ಇದ್ದಾಳೆ. ಮತ್ತು ವೇದಾಭಿಮಾನಿನಿಯಾಗಿ ಕಾಪಾಡ್ತಾ ಇದ್ದಾಳೆ. ವೇದ ಮಂತ್ರ ಹೇಳ್ದವ್ರಿಗೆಲ್ಲ ಅವಳ ಅನುಗ್ರಹ ಮಾಡ್ತಾ ಇದ್ದಾಳೆ. ಇನ್ನು ಹಯಗ್ರೀವರ ಪತ್ನಿ ಅಂದ್ರೆ ಅಶ್ವಿನಿ ರೂಪದಲ್ಲೂ ಕೂಡ ಅದು ವೇದ ಅಭಿಮಾನಿನಿ ರೂಪನೇ. ಹಯಗ್ರೀವ ದೇವರು, ವೇದವ್ಯಾಸ ದೇವರು ಎಲ್ಲ ಈ ವೇದದ ಒಂದು ಮೂಲ ಪ್ರವರ್ತಕರು, ಹೊರಗೆ ಬರೋ ಹಾಗೆ ಮಾಡಿದ್ದು. ಅದನ್ನ ಎಲ್ಲರೂ ಒಂದೊಂದು ರೂಪದಲ್ಲಿ ಭಕ್ತರಿಗೆ ಅಭಯವನ್ನ ನೀಡ್ತಾನೆ ಇದ್ದಾರೆ. ಇಷ್ಟೆಲ್ಲ ರೂಪ ಇದ್ರು ಹಾಗಾದ್ರೆ ಎಲ್ಲಾ ರೂಪಗಳ ಪತ್ನಿಯನ್ನು ತಗೊಳ್ಳಿಕ್ ಬರುತ್ತೆ, ಇಲ್ಲಿ 4 ಜನರನ್ನು ತಗೊಳ್ಳಿಕ್ ಬರುತ್ತೆ. ಆದ್ರೂ ಶ್ರೀಮುಷ್ಟಮಾಚಾರ್ಯ ಏನ್ ವ್ಯಾಖ್ಯಾನ ಮಾಡಿದ್ರು ಈ ಶ್ಲೋಕ ಬರೋ ಮುಂಚೆ, ಉತ್ತರ ಭಾಗಸ್ಥ ಬಾದರಾಯಣ ಪತ್ನಿಂ ಪ್ರಣಮತಿ ಅಂತ ಅದಕ್ಕೆ ಒತ್ತು ಕೊಟ್ಟು ಹೇಳಿದೆ.
ವೇದವ್ಯಾಸರ ಪತ್ನಿಯನ್ನೇ ವಿಶೇಷವಾಗಿ ಭಕ್ತಿ ಶ್ರದ್ಧೆಯಿಂದ ವಾದಿರಾಜರಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾಕ ವೇದವ್ಯಾಸರ ಪತ್ನಿನೇ ತಗೊಂಡಿದ್ದು ಅನ್ಲಿಕ್ಕೆ ಇದು ಕಾರಣ ಅಂತ ಹೇಳ್ತಾರೆ. ಯಾವುದು ಭಕ್ತಾಭಯ ಕರೀಂ ಅನ್ನೋದು. ಅದ್ ಹೇಗೆ ಅಂದ್ರೆ ಅಭಯ ಮುದ್ರಯ ಬಾದರಾಯಣೇನ ಸೂಚಿತಂ ಅಭಯಂ ಕರೋತಿ ಇತಿ ಭಕ್ತಾಭಯ ಕರೀಂ ಲಕ್ಷಯಾಮಿ ಇತಿ ಪೂರ್ವೇಣಾನ್ವಯ ಅಂತ ಬರ್ತದೆ. ಇದು ಅರ್ಥ ಇಷ್ಟು. ಅದು ವೇದವ್ಯಾಸರ ಒಂದು ಧ್ಯಾನ ಶ್ಲೋಕವನ್ನ ಗಮನಿಸಿದ್ರೆ ಆ ಧ್ಯಾನ ಶ್ಲೋಕದಲ್ಲಿ ತರ್ಕಾಭಯೇತ ವಿಧಿ ಸರ್ವ ಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಅಂತ ಬರುತ್ತಲ್ಲ, ಅಲ್ಲಿ ತರ್ಕ ಅಭಯ ಅಂತ ವಿಶೇಷವಾಗಿ ಜ್ಞಾನ ಮುದ್ರೆಗೆ ಅಭಯ ಮುದ್ರೆಗೆ ಒತ್ತು ಕೊಟ್ಟಿದ್ದಾರೆ. ಬ್ರಹ್ಮಾದಿ ಎಲ್ಲಾ ದೇವತೆಗಳು ತಾವು ಜ್ಞಾನ ಬೇಕು ಅಂತ ವೇದವ್ಯಾಸರ ಬಳಿ ಇದ್ದಾರೆ. ಎಲ್ರಿಗೂ ಜ್ಞಾನ ನೀಡ್ತಾ ಇದ್ದಾರೆ ವೇದವ್ಯಾಸರು. ಅಭಯ ಮುದ್ರೆ ಮತ್ತೆ ಜ್ಞಾನ ಮುದ್ರೆನ ಹಿಡ್ಕೊಂಡು ಈ ತರ ಒಂದು ವರ್ಣನೆ ಬಂತು. ಆ ಅಭಯ ಮುದ್ರೆ ಅನ್ನೋದು ವೇದವ್ಯಾಸ ರೂಪಕ್ಕೆ ಬಹಳ ವಿಶೇಷ. ಅದನ್ನ ಅಭಯ ಮುದ್ರೆಯಿಂದ ವೇದವ್ಯಾಸರು ತಾವು ಸೂಚನೆ ಮಾಡ್ತಾ ಇದ್ದಾರೆ, ಇಂತಿಂತ ಅಭಯ ನೀಡ್ಬೇಕು ಜನರಿಗೆ ಅಂತ ಅಭಯವನ್ನೇ ನೀಡ್ತಾಳಂತೆ ಲಕ್ಷ್ಮಿ. ಅದನ್ನ ಇಲ್ಲಿ ಭಕ್ತ ಅಭಯ ಕರೀಂ ಅಂದ್ರೆ ಭಕ್ತರಿಗೆ ವೇದವ್ಯಾಸರು ತಮ್ಮ ಮುದ್ರೆಯಿಂದ ಏನ್ ಸೂಚನೆ ಮಾಡಿದ್ದಾರೆ, ಏನ್ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಅಭಯವನ್ನ ಇವಳು ಮಾಡೋಳು ಅಂತ. ಅಂದ್ರೆ ಕೆಲವು ಲಕ್ಷ್ಮೀ ದೇವಿನೇ ಸಾಕು, ಹೇಗಿದ್ರು ಅಭಯ ಅಂತೂ ಇವಳೇ ನೀಡ್ತಾಳಲ್ವಾ ಅಂದ್ರೆ ಇಲ್ಲ, ಲಕ್ಷ್ಮೀ ದೇವಿನೂ ಭಗವಂತನ ಅಧೀನಳು ಅಂತ ನೆನಪಿರ್ಬೇಕು ನಮ್ಗೆ. ಆ ನೆನಪಿರ್ಲಿಕ್ಕೋಸ್ಕರ ಅವಳು ಅಸ್ವತಂತ್ರಳು, ಸ್ವತಂತ್ರ ಅದು ಭಗವಂತ ಮಾತ್ರ. ಏನಾದ್ರೂ ದೇವರು ಸೂಚನೆ ಕೊಟ್ರೆ ಮಾತ್ರ ಲಕ್ಷ್ಮೀ ದೇವಿ ಮುಂದಕ್ಕೆ ಬರ್ತಾಳೆ ಅನುಗ್ರಹ ಮಾಡ್ಲಿಕ್ಕೆ. ಅದನ್ನ ಇಲ್ಲಿ ಅಭಯ ಮುದ್ರೆಯ ಬಾದರಾಯಣೇನ ಸೂಚಿತಂ ಅಭಯಂ, ಅಭಯ ಮುದ್ರೆ ಇಟ್ಕೊಂಡಿದ್ದಾನೆ ವೇದವ್ಯಾಸ ದೇವ ರೂಪದಲ್ಲಿ. ಆ ವೇದವ್ಯಾಸ ರೂಪದ ಅಭಯ ಮುದ್ರೆ ಹಿಡ್ಕೊಂಡು ಏನ್ ಸೂಚನೆ ಕೊಡ್ತಾರೆ ಲಕ್ಷ್ಮೀ ದೇವಿಗೆ, ಆ ಸೂಚಿತಂ ಅಭಯಂ ಅಷ್ಟೇ, ಅದನ್ನ ಲಕ್ಷ್ಮೀ ದೇವಿ ಮಾಡ್ತಾಳೆ. ಅದನ್ನ ವೇದವ್ಯಾಸರ ಜೊತೆಗೆ ನಾವು ಚಿಂತನೆ ಮಾಡ್ಬೇಕು. ವೇದವ್ಯಾಸರ ಅಧೀನಳಾಗಿಯೇ ಇರ್ತಾಳೆ ಈ ಲಕ್ಷ್ಮಿ. ಅಂತ ಈ ಲಕ್ಷ್ಮಿ ಭಕ್ತಾಭಯ ಕರೀಂ, ಈ ಅರ್ಥವನ್ನ ಇಟ್ಕೊಂಡು ಇಲ್ಲಿ ವಿಶೇಷವಾಗಿ ವೇದವ್ಯಾಸರ ಪತ್ನಿಯ ಪ್ರಾರ್ಥನೆ ಮತ್ತೆ ನಮಸ್ಕಾರ ಮಾಡಿದ್ದಾರೆ ಅಂತ. ಇಂಥ ಇವಡನ್ನ ಲಕ್ಷಯಾಮಿ ಅಂದ್ರೆ ಈ ಸ್ತೋತ್ರವನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಇಷ್ಟನ್ನ ಹೇಳಿದ್ರು. ಇದಾದ್ಮೇಲೆ ಪ್ರಾರ್ಥನೆ ಏನ್ ಮಾಡಿದ್ರು, ಸಾತ್ವಿಕಾಹ ಶುತ್ವಾ ಗಚ್ಚಂತಿ ಅಂತ. ಸಾತ್ವಿಕರು ಯಾರ್ಯಾರಿದ್ದಾರೆ ಅವರೆಲ್ಲ, ಓ ಲಕ್ಷ್ಮೀ ದೇವಿ ಎಲ್ಲಾ ಭಕ್ತರಿಗೆ ಅಭಯ ನೀಡ್ತಾಳೆ, ಅದನ್ನ ನಾವು ಅವಳ ಹತ್ರ ಹೋಗ್ಬೇಕು, ಅವಳ ಹತ್ರ ಹೋದ್ರೆ ನಮಗ್ ಭಯ ಇಲ್ಲ, ವಿತ್ತಕ್ಕೆ ದುಡ್ಡಿಗೆ ದಾರಿದ್ರ್ಯ ಇಲ್ಲ, ಯಾವುದೇ ರೀತಿ ಕಷ್ಟ ಆಗಲ್ಲ ಅಂತ ಎಲ್ರು ಶರಣಾಗತಿಯನ್ನ ಹೊಂದುತ್ತಾ ಇದ್ದಾರೆ ಅಂತ ಬಂತು. ಇಲ್ಲಿ ನಿತ್ಯಂ ಅಂತ ಒಂದು ಶಬ್ದ ಬರ್ತಲ್ಲ, ಇದನ್ನ ಸ್ವಾರಸ್ಯ ಏನ್ ಮಾಡ್ಕೊಬೇಕಂದ್ರೆ ನಿತ್ಯಂ ಅನ್ನೋದು ಅನೇಕ ಕಡೆ ಇಟ್ಕೊಳ್ಬೇಕು ಪದನ. ಒಂದು ಶ್ಲೋಕದಲ್ಲಿ ಒಂದು ಪದ ಬಂದ್ರೆ ಅದಕ್ಕೆ ಒಂದೇ ಕಡೆ ಅರ್ಥ ತಗೊಳ್ಬಾರ್ದು. ಈಗ ಉದಾಹರಣೆಗೆ ಇಲ್ಲೇ ನಿತ್ಯಂ ಅಂತ ಒಂದು ಶಬ್ದ ಬಂತು ಅನ್ಕೊಳ್ಳಿ, ಇದನ್ನೆಲ್ಲ ದೇಹಲಿ ದೀಪ ನ್ಯಾಯ ಅಂತ ಹೇಳ್ತಾರೆ, ಸಂಸ್ಕೃತದಲ್ಲಿ ಬಹಳ ಪ್ರಸಿದ್ಧ ನ್ಯಾಯ. ಅದರ ಜೊತೆಗೆ ಇನ್ನೂ ಅನೇಕ ನ್ಯಾಯಗಳಿದೆ ಸಂಸ್ಕೃತದಲ್ಲಿ. ಎಲ್ಲ ನ್ಯಾಯಗಳ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಹೊಸ್ತಲ ಮಧ್ಯ ಇದು ಹೊಸ್ತಲ ಮೇಲೆ ದೀಪ ಇಟ್ರೆ ಅದ್ರ ಬೆಳಕು ಆ ಕಡೆ ಈ ಕಡೆ ಚೆಲ್ಲತ್ತೆ, ಅದನ್ನ ಅಲ್ಲಿಗೂ ಸಂಬಂಧ ಇಲ್ಲಿಗೂ ಸಂಬಂಧ ಅಂತ ಸಾಮಾನ್ಯವಾಗಿ ನಾವು ತಿಳ್ಕೊಂಡಿರ್ತೀವಿ. ಅದೇ ತರ ನಿತ್ಯಂ ಅಂದ್ರೆ ಈ ಮಧ್ಯದಲ್ಲಿ ಒಂದು ಪದ ನಿತ್ಯಂ ಏನ್ ಬಂದಿದೆ, ಇದಕ್ಕೆ ಮುಂದೆ ಅನ್ವಯ, ಹಿಂದೆ ಅನ್ವಯ, ಮುಂದಕ್ಕೂ ಅನ್ವಯ, ಎಲ್ಲಾ ಕಡೆ ತಗೊಳ್ತಾ ಹೋಗ್ಬೇಕು ಅಂತ. ಇದೆಲ್ಲ ಎಲ್ಲಿ ಬರುತ್ತೆ ನಮಗೆ ಅಂದ್ರೆ ನ್ಯಾಯಸುಧಾದಲ್ಲಿ 2ನೇ ಶ್ಲೋಕ ಇದೆ. ಏನ ಪ್ರಾದುರಭಾವಿ ಭೂಮಿ ವಲಯೆ ಎಸ್ತಾರಿಗೋ ಸಂತತಿ ಅಂತ ಪ್ರತಿನಿತ್ಯ ನಾವೇನ್ ಪಾಠದಲ್ಲಿ ಹೇಳ್ತಾ ಇರ್ತೀವಲ್ಲ, ಆ ಶ್ಲೋಕ ಏನಿದೆ ಆ ಶ್ಲೋಕದಲ್ಲಿ ವಿವರಣೆ ಬಂದಾಗ ಬರುತ್ತೆ ಮುಂದೆ. ಅದು ಸಾಮಾನ್ಯವಾಗಿ ಅರ್ಥ ಅಷ್ಟೇ ನೋಡಿದ್ವಿ ಹಿಂದೆ. ಅಲ್ಲಿ ಒಂದು ಶಬ್ದನ ಎಲ್ಲಾ ಕಡೆ ಇಟ್ಕೊಳ್ತಾರೆ, ಕರುಣಯ ಕರುಣಯ ಅಂತ ಒಂದು ಶಬ್ದ ಬರುತ್ತೆ. ಕಾರುಣ್ಯದಿಂದ ಹೀಗ್ ಮಾಡ್ತಾನೆ ದೇವರು, ಕಾರುಣ್ಯದಿಂದ ಹೀಗ್ ಮಾಡ್ತಾನೆ ಅಂತ ಎಲ್ಲ ಕರುಣಯ ಅನ್ನೋದನ್ನ ಇಡೀ ಶ್ಲೋಕಕ್ಕೆ ಇಟ್ಕೊಂಡಿದ್ದ. ಒಂದೇ ಇಡೀ ಶ್ಲೋಕದಲ್ಲಿ ಎಲ್ಲದಕ್ಕೂ ಜೊತೆ ಸಂಬಂಧ ಇಟ್ಕೊಂಡಿದ್ದ, ಒಂದೇ ಶಬ್ದ ಹೇಳಿರೋದು. ಅದು ನಿಜವಾಗಿ ಯಾರ ಪ್ರಾರ್ಥನೆ ಅಂದ್ರೆ ಅಲ್ಲಿ ಬಂದಿದ್ದು ಅದು ವೇದವ್ಯಾಸರ ಪ್ರಾರ್ಥನೆಯಲ್ಲಿ ಮಾಡಿರೋದು ಜಯತೀರ್ಥರು. ಅಲ್ಲಿ ಕರುಣಯ ಅನ್ನೋದನ್ನ ಎಲ್ಲಾ ಕಡೆ ಇಟ್ಕೊಳ್ಬೇಕು ಅಂತ ಅಲ್ಲಿ ವರ್ಣನೆ ಮಾಡಿದ್ರು. ಇಲ್ಲಿ ಈ ನಿತ್ಯಂ ಅನ್ನೋ ಶಬ್ದ ಏನ್ ಬಂದಿದೆಯಲ್ಲ, ಈ ಶಬ್ದವನ್ನ ಎಲ್ಲೆಲ್ಲಿ ಇಟ್ಕೊಳ್ಬೇಕಂದ್ರೆ ನಿತ್ಯಂ ಶ್ರುತ್ವ ಅಂದ್ರೆ ಸಾತ್ವಿಕರು ಲಕ್ಷ್ಮೀ ದೇವಿ ಬಗ್ಗೆ ಕೇಳಬೇಕು, ಪ್ರತಿನಿತ್ಯ ಶರಣಾಗತಿಯನ್ನ ಹೊಂದಬೇಕು. ಯಾವಾಗ? ನಿತ್ಯಂ ಅಂತ ಹೇಳಿದ್ದಾರೆ, ಪ್ರತಿನಿತ್ಯ ಅದು ಕೆಲಸ. ಯಾವಾಗಲೂ ನಮಗ್ ಕಷ್ಟ ಬಂದಾಗ ಲಕ್ಷ್ಮೀ ದೇವಿ ಹತ್ರ ಹೋಗೋದಲ್ಲ, ಕಷ್ಟ ಬಂದಾಗ ವೇದವ್ಯಾಸರ ಬಳಿ ಹೋಗೋದಲ್ಲ, ಹೊರತು ನಿತ್ಯ ಲಕ್ಷ್ಮೀ ದೇವಿಯ ಬಗ್ಗೆ ಶ್ರವಣ ಮಾಡ್ಬೇಕಂತೆ. ನಿತ್ಯಂ ಶ್ರುತ್ವ ಒಂದು. ಹಾಗ ನಿತ್ಯ ಶ್ರವಣ ಮಾಡಿದ್ರೆ ನಿಮ್ಗೆ ನಿತ್ಯಂ ಭಕ್ತ ಅಭಯ ಕರೀಂ, ಪ್ರತಿ ನಿತ್ಯ ಭಕ್ತರಿಗೆ ಅಭಯ ನೀಡ್ತಾಳೆ. ಹಾಗಾದ್ರೆ ನೀವು ಕೇಳೋದು ನಿತ್ಯ, ಅವಳು ಅಭಯವನ್ನ ನೀಡೋದು ನಿತ್ಯ ಅಂತ. ಆ ನಿತ್ಯ ಅನ್ನೋದನ್ನ ಎರಡೂ ಕಡೆ ಜೋಡಿಸ್ಕೊಳ್ಬೇಕು. ಅಷ್ಟೇ ಅಲ್ಲ, ನಿತ್ಯಂ ಶ್ರುತ್ವ ಬರೀ ಕೇಳಿದ್ರೆ ಸಾಕಾಗಲ್ಲ, ನಿತ್ಯಂ ಸಾತ್ವಿಕಾಹ ಗಚ್ಚಂತಿ, ಸಾತ್ವಿಕರೆಲ್ಲ ಪ್ರತಿ ನಿತ್ಯ ಅವಳ ಬಳಿ ಹೋಗ್ತಾರೆ. ಈಗ ನಾವು
ಒಂದ್ ದಿವಸ ಇರ್ಲಿ ಪರವಾಗಿಲ್ಲ ಅಂತ ಬಿಡೋ ಹಾಗಿಲ್ಲ. ಪ್ರತಿ ದಿವಸ ದೇವರ ಆರಾಧನೆ ಮಾಡ್ಲೇಬೇಕು, ಲಕ್ಷ್ಮಿ ಆರಾಧನೆ ಮಾಡ್ಲೇಬೇಕು ಪ್ರತಿ ದಿವಸ. ಅದ ಪ್ರತಿನಿತ್ಯ ಅವಳನ್ನ ಕುರಿತು ಹೋಗ್ಬೇಕು, ಪ್ರತಿನಿತ್ಯ ಅವಳ ಬಗ್ಗೆ ಕೇಳ್ಬೇಕು, ಆಗ ಅವಳು ಪ್ರತಿನಿತ್ಯ ನಮ್ಗೆ ಅಭಯ ನೀಡ್ತಾಳೆ ಅಂತ ಅದರ ಸ್ವಾರಸ್ಯ. ಅವಳು ವಸ್ತುತಃ ಪ್ರತಿನಿತ್ಯ ಹೋಗ್ತಾರೋ ಬಿಡ್ತಾರೋ ಜನರು, ಆದ್ರೂ ಅವಳು ಅನುಗ್ರಹ ಮಾಡ್ತಾ ಇದ್ದಾಳೆ. ಯಾಕೆ? ಕರುಣ ಅಪಾಂಗಿ ಅಂತ ಹೇಳ್ತಾರೆ. ಅಪಾಂಗ ಅಂದ್ರೆ ಕಟಾಕ್ಷಕ್ಕೆ ಹೇಳ್ತಾರೆ, ಕುಡಿ ನೋಟ. ಆ ಕುಡಿ ನೋಟಕ್ಕೆ ಅಪಾಂಗ ಅಂತ ಕರೀತಾರೆ. ಆ ಕಾರುಣ್ಯ ಕಟಾಕ್ಷ ಅವಳು. ಒಂದು ಸಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು, ಸ್ತೋತ್ರ ಮಾಡಿದ್ರು, ಅಂಥವ್ರ ಮನೆಗ್ ಬಂದು ಅನುಗ್ರಹ ಮಾಡ್ತಾಳೆ ಲಕ್ಷ್ಮೀ ದೇವಿ. ಆದ್ರಿಂದ ಇನ್ನು ಪ್ರತಿನಿತ್ಯ ಮಾಡಿದ್ರೆ ಇನ್ನೆಷ್ಟು ಫಲ ಕೊಡ್ಲಿಕ್ಕಿಲ್ಲ ಅನ್ನೋದು ಇಲ್ಲಿ ಸೂಚಿತ. ಹೀಗೆ ನೀನು ನಿತ್ಯವಾಗಿ ಯಾರು ಕೇಳ್ತಾರೆ, ನಿತ್ಯವಾಗಿ ಯಾರು ನಿನ್ನನ್ನು ಸೇವೆ ಮಾಡ್ತಾರೆ ಅಂಥವ್ರಿಗೆ ನಿತ್ಯವಾಗಿ ನೀನು ಎಲ್ಲಾ ಭಕ್ತರಿಗೆ ಅಭಯ ನೀಡುತ್ತಾ, ನಿತ್ಯವಾದ ನಿನ್ನ ಕಾರುಣ್ಯ ಕಟಾಕ್ಷ ಏನಿದೆ ಅದರಿಂದ ಪ್ರತಿನಿತ್ಯ ಈ ಎಲ್ಲಾ ಪ್ರಾಣಿಗಳ ಮರಣವನ್ನ ಕಳಿ ಅಂತ. ಇದು ಈ ನಿತ್ಯ ಅನ್ನೋ ಒಂದು ಶಬ್ದ ಇಡೀ ಶ್ಲೋಕದಲ್ಲಿ ಹೆಚ್ಚೆಚ್ಚು ಪದಗಳಿಗೆ ಸೇರಿಸ್ಕೊಂಡು ಅರ್ಥ ಮಾಡಿದ್ರೆ ಅದಕ್ಕೆ ಸಿಗೋ ಅರ್ಥನೇ ಬೇರೆ. ಮೇಲ್ನೋಟಕ್ಕೆ ಒಂದು ಅರ್ಥ ಸರಳವಾದ ಅರ್ಥ, ಇದು ಸ್ವಲ್ಪ ವಿಚಾರ ಮಾಡಿದ್ರೆ ಈ ಎರಡು ವಿಶೇಷ ಅಂಶಗಳು ನಮಗೆ ತಿಳಿಯುತ್ತೆ. ಇದಾದ್ಮೇಲೆ ಕಣಗಲಿ ಶ್ರೀನಿವಾಸಾಚಾರ್ಯರು ಅವರು ವ್ಯಾಖ್ಯಾನ ಮಾಡ್ತಾ, ಅವ್ರ ಈ ತರ ಪೀಠಿಕೆ ಕೊಡ್ಬೇಕಾದ್ರೆ ಬೇರೆ ಕೊಡ್ತಾರೆ ನೋಡಿ. ಅಂದ್ರೆ ಒಂದು ಗ್ರಂಥಕ್ಕೆ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಒಬ್ಬೊಬ್ಬರ ದೃಷ್ಟಿ ಒಂದಿರುತ್ತೆ. ನಾವು ಓದೋರ್ಗೆ ಒಂದು ಶ್ಲೋಕ ನೋಡಿದಾಗ ಒಂದ್ ಅರ್ಥ ಆಗುತ್ತೆ, ಇನ್ನೊಬ್ರು ಇನ್ನೊಂದು ಅರ್ಥ ಆಗುತ್ತೆ. ಆತರ ಇವರು ವೇದವ್ಯಾಸರ ಪತ್ನಿ ಅಂತ ಹೇಳಿದ್ರು. ನಾನು ಆಗ್ಲೇ ಹೇಳ್ದೆ, ಇದು 3 ಜನಕ್ಕೆ ಇನ್ನೂಗೂ ಅನ್ವಯ ಆಗತ್ತೆ ಎಲ್ರಿಗೂ. ಆದ್ರೆ ಇವ್ರ ದೃಷ್ಟಿಯಲ್ಲಿ ವೇದವ್ಯಾಸರು ಅಭಯ ಮುದ್ರೆ ಹೇಳ್ಕೊಂಡಿದ್ದಾರೆ. ಹಾಗಾಗಿ ವಿಶೇಷವಾಗಿ ಇಲ್ಲಿ ಪ್ರಾರ್ಥನೆ ಮಾಡಿದ್ದು ಅಂಬೃಣಿ ದೇವಿಯನ್ನ ಅಂತ ಇಷ್ಟು ಮನಸ್ಸಿನಲ್ಲಿ. ಇವ್ರ ವ್ಯಾಖ್ಯಾನ ಏನ್ ಮಾಡ್ತಾರೆ ಅಂದ್ರೆ, ಪುನಃ ಪಶ್ಚಿಮೆ ರುಕ್ಮಿಣೀಂ ಪ್ರಣಮತಿ ಅಂತ ವ್ಯಾಖ್ಯಾನ ಮಾಡ್ತಾರೆ ಕಣಗಲಿ ಶ್ರೀನಿವಾಸಾಚಾರ್ಯ. ಹಾಗಾದ್ರೆ ಮತ್ತೆ ಏನ್ ಮಾಡ್ತಾ ಇದಾರೆ, ಹಿಂದೆ ರುಕ್ಮಿಣಿಯ ಪ್ರಾರ್ಥನೆ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಆದ್ರೂ ಮತ್ತೆ ಪಶ್ಚಿಮ ಭಾಗದಲ್ಲಿ ಇರುವಂತಹ ರುಕ್ಮಿಣಿ ದೇವಿಗೆ ವಿಶೇಷವಾಗಿ ನಮಸ್ಕಾರ ಮಾಡ್ತಾರೆ. ಹಾಗಾದ್ರೆ ಭಕ್ತಾಭಯಕರೀಂ ಅನ್ನೋ ಶಬ್ದ ಯಾರನ್ನೆಲ್ಲ ಹೇಳ್ತಾ ಇದೆ ಅಂತಂದ್ರೆ ರುಕ್ಮಿಣಿ ದೇವಿಯನ್ನ ಹೇಳ್ತಾ ಇದೆ ಅಂತ ಇವ್ರ ಪ್ರಕಾರ ವ್ಯಾಖ್ಯಾನ. ಅದು ಹೇಗೆ ಹೇಳ್ತಾರೆ ರುಕ್ಮಿಣಿಯನ್ನ ಅಂದಾಗ, ರುಕ್ಮಿಣಿ ದೇವಿ ಪ್ರತಿನಿತ್ಯ ಭಕ್ತರಿಗೆ ಅಭಯ ನೀಡ್ತಾ ಇದ್ಲು ಅಂತ. ಎಷ್ಟು ದಾನ ಕೃಷ್ಣ ಮತ್ತೆ ರುಕ್ಮಿಣಿ ಮಾಡಿದ್ರು, ಬೇಕಾದಷ್ಟು ದಾನ. ಅದರ ಪ್ರಕ್ರಿಯೆನೇ ಹೇಳ್ತಾರೆ. ಹರಿವಂಶ ಭಾಗವತ ಇದ್ರಲ್ಲೆಲ್ಲ ವಿಸ್ತಾರವಾಗಿ ಬರುತ್ತೆ. ಎಷ್ಟೆಷ್ಟು ಅನುಕೂಲವನ್ನ ಮಾಡ್ಕೊಟ್ಟಿದ್ದಾನೆ ಭಗವಂತ ಆ ರೂಪದಲ್ಲಿ ಬಂದಾಗ. ಎಲ್ಲ ಗೋಪಾಲಕರಿಗೆ ಎಲ್ರಿಗೂ ಅನುಗ್ರಹ ಮಾಡಿದ್ದು. ಇಲ್ಲಿ ಯಾರಿಗೆ ಅನುಗ್ರಹ ಮಾಡಿದ್ದ ನೆನಪಿಸ್ಕೊಂಡಿದ್ದಾರೆ. ನಮ್ಗೆ ಕೃಷ್ಣ ರುಕ್ಮಿಣಿ ಅಂತಂದು ಕೂಡ್ಲೆ ನೆನಪಾಗೋದು ಕುಚೇಲ, ಸುಧಾಮ. ಅವನ ಬಗ್ಗೆ ಇಲ್ಲಿ ಹೇಳ್ತಾರೆ. ಭಕ್ತ ಅಭಯಕರೀಂ ಅಂದ್ರೆ ಭಕ್ತರು ಅಂದ್ರೆ ಕುಚೇಲಾದೀನಾಂ ದಾರಿದ್ರ್ಯಾದಿ ಹರಣೇನ ಅಭಯಂಕರೋತೀತಿ ತಾದೃಶೀಂ ತ್ವಾಂ ಶ್ರುತ್ವ. ಕುಚೇಲಾದಿಗಳ ಒಂದು ದಾರಿದ್ರ್ಯವನ್ನ ದೂರ ಮಾಡ್ದೋಳ್ಳಿ. ಅದು ಹೇಗೆ? ಕೃಷ್ಣನೇ ಲಕ್ಷ್ಮಿಯನ್ನ ಕಳಿಸ್ತಾ ಅಂತ ಅರ್ಥ. ನಮಗ್ ಗೊತ್ತಿದೆ ಅದರ ಘಟನೆ. ಅದರಿಂದ ಸುಧಾಮ ಬಂದ್ರು, ಅವನೇನು ಕೇಳ್ಕೊಳ್ದೆ ಇದ್ರು ಸ್ವಯಂ ಕೃಷ್ಣನೇ ತಾನು ಲಕ್ಷ್ಮಿಯನ್ನ ಕಳಿಸ್ದ ಅವನ ಮನೆಗೆ. ಅಂದ್ರೆ ಅಷ್ಟು ಸಂಪತ್ತನ್ನ ನೀಡ್ದ. ಅಂದ್ರೆ ಕೃಷ್ಣ ಸೂಚನೆ ಮಾಡಿದ್ದಕ್ಕೆ ಲಕ್ಷ್ಮಿ ಅವತ್ತು ಬಂದಿದ್ದು. ವೇದವ್ಯಾಸರೇ ಹೇಗೆ ಸೂಚನೆ ಮಾಡಿದಾಗ ಬರ್ತಾರೋ ಹಾಗೆ ಅದೇ ತರ ವ್ಯಾಖ್ಯಾನನೇ ಇಲ್ಲೂ. ಆದ್ರೆ ಕುಚೇಲಾದಿಗಳ ದಾರಿದ್ರ್ಯ ಕಳೆದಿದ್ದು ಕೃಷ್ಣ ಅಲ್ವಾ ಅಂದ್ರೆ, ಹೌದು, ಕೃಷ್ಣ ಹೇಗ್ ಕಳೆದ? ಲಕ್ಷ್ಮಿಯ ಮುಖಾಂತರ ದಾರಿದ್ರ್ಯವನ್ನ ಕಳೆದ. ಹಾಗಾಗಿ ಭಕ್ತರಿಗೆ ಅಭಯ ನೀಡೋಳು ಅಂದ್ರೆ ಅದು ರುಕ್ಮಿಣಿ ದೇವಿ ಅಂತ ಹೀಗೆ ಪ್ರಾರ್ಥನೆ ಮಾಡಿದ್ದಾರೆ. ಇದಾದ್ಮೇಲೆ ಇದೆಲ್ಲ ಸಾತ್ವಿಕರು ಪ್ರತಿನಿತ್ಯ ನಿನ್ನ ಶರಣಾಗತಿಯನ್ನಾಗಿ ಹೊಂದುತ್ತಾರೆ ಅಂತ ಬಂತು. ನಮ್ಗೆ ಅನ್ಸತ್ತೆ ಸಾತ್ವಿಕರು ಅಂದ್ರೆ ಯಾರ್ಯಾರು ಒಳ್ಳೆಯವರು ಅವರೆಲ್ಲ ಪ್ರತಿನಿತ್ಯ ಲಕ್ಷ್ಮೀಯ ದೇವಿ ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಅಂಥವ್ರಿಗೆ ಪ್ರತಿನಿತ್ಯ ಕಾರುಣ್ಯವನ್ನು ಬೀರ್ತಾಳೆ ಲಕ್ಷ್ಮೀ ದೇವಿ ಅಂತ. ಅಂದ್ರೆ ಸಾತ್ವಿಕರು ಯಾರು ನಿಜವಾಗಿ? ಈ ಶಬ್ದಕ್ಕೆ ತುಂಬಾ ಅರ್ಥ ಇದೆ. ಭಾಗವತಲ್ಲಿ ನಾವು ಕೇಳಿದ್ವಿ ಇತ್ತೀಚೆಗೆ ಹಿಂದಿನ ಪಾಠಗಳಲ್ಲೆಲ್ಲ. ಸಾತ್ವಿಕರು ಅಂದ್ರೆ ರಾಜಸರು, ತಾಮಸರು, ಅದರಲ್ಲಿ ಸಾತ್ವಿಕ ರಾಜಸ ಎಷ್ಟು ಪ್ರಭೇದ ಇದೆ. ಅಷ್ಟೆಲ್ಲ ಪ್ರಭೇದವನ್ನು ನೋಡಿದ್ರೆ ಸಾತ್ವಿಕರು ಅಂದ್ರೆ ಅದು ಬ್ರಹ್ಮಾದಿ ದೇವತೆಗಳಿಗೆ ಹೋಗೋದು, ಮನುಷ್ಯರಿಗೆ ಬರೋದೇ ಇಲ್ಲ. ಋಷಿ ಮುನಿಗಳಿಗೆ ಅಲ್ಲಿ ಯಾವ ಸ್ಥಾನ? ಎಲ್ಲಾ ಋಷಿ ಮುನಿಗಳಿಗೆ ಆ ಸ್ಥಾನ ಸಿಗಲ್ಲ. ಅದರಲ್ಲೂ ಒಂದು ತಾರತಮ್ಯ ಇದೆ. ಅಂಥದ್ರಲ್ಲಿ ಸಾತ್ವಿಕರು ಇವರೆಲ್ಲ ಅಂದ್ರೆ ಬ್ರಹ್ಮಾದಿ ದೇವತೆಗಳೇ ಆಗ್ಬೇಕು. ಯಾಕೆ ಪ್ರತಿನಿತ್ಯ ಅವರು ಲಕ್ಷ್ಮೀ ದೇವಿಯ ಸ್ತೋತ್ರವನ್ನು ಮಾಡ್ತಾನೆ ಇರ್ತಾರೆ. ಹಾಗಾದ್ರೆ ಇಲ್ಲಿ ಸಾತ್ವಿಕರು ಅಂದ್ರೆ ನಿಜವಾಗಿ ಬ್ರಹ್ಮಾದಯ ಅಂತ ಹೇಳ್ತಾರೆ. ಬ್ರಹ್ಮದೇವರಿಂದ ಪ್ರಾರಂಭ ಮಾಡ್ಕೊಳ್ಳಿ. ಅವ್ರವ್ರ ಬುದ್ಧಿಗೆ ತಕ್ಕ ಹಾಗೆ ಶುದ್ಧವಾಗಿ ಸತ್ವಗುಣನೇ ಇರ್ಬೇಕು ಅಂತಿಲ್ಲ. ರಜೋಗುಣನೂ ಸೇರ್ಕೊಂಡಿರತ್ತೆ, ತಮೋಗುಣನೂ ಸೇರಿರುತ್ತೆ, ಸತ್ವಗುಣನೂ ಇರುತ್ತೆ. ಆ ತರದವ್ರು ತಗೊಳ್ಬೋದು, ಇಲ್ಲ ಅಂತಿಲ್ಲ. ಆದ್ರೆ ಪ್ರತಿನಿತ್ಯ ಲಕ್ಷ್ಮೀ ದೇವಿಯ ಸ್ತೋತ್ರವನ್ನ ಮಾಡ್ತಾ ಅವಳ ಅನುಗ್ರಹವನ್ನ ಯಾರು ಪಡ್ಕೊಳ್ತಾ ಇದ್ದಾರೆ ಅಂಥವ್ರು ಸಾತ್ವಿಕ ಬ್ರಹ್ಮಾದಿ ದೇವತೆಗಳು ಅಂತ ತಗೊಳ್ಬೇಕಂತ ಈ ಶ್ಲೋಕದಲ್ಲಿ. ಹಾಗಾದ್ರೆ ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರತಿನಿತ್ಯ ನಿನ್ನನ್ನ ಶರಣಾಗತಿಯನ್ನು ಹೊಂದುತ್ತಾ ಇದ್ದಾರೆ ಬ್ರಹ್ಮಾದಿ ದೇವತೆಗಳೆಲ್ಲ. ಅಂಥ ನೀನು ನಮ್ಮ ಮೇಲೆ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ.
ಇನ್ನು ಇದಾದ್ಮೇಲೆ ಮರಣಂ ಹರ ಪ್ರಾಣಿನಾಮ್ ಅಂತ ಒಂದು ಬರೆದಿದ್ದಾರೆ. ಇದ್ರ ಬಗ್ಗೆ ಒಂದು ಸ್ವಾರಸ್ಯ ಹೇಳ್ತಾರೆ. ಈಗ ಪ್ರಾಣಿನಾಂ ಮರಣಂ ಹರ ಅಂದ್ರೆ ಏನರ್ಥ? ಎಲ್ಲಾ ಪ್ರಾಣಿಗಳ ಮರಣವನ್ನ ಕಳಿ ಅಂತ ಸರಳವಾದ ಅರ್ಥ. ಪ್ರಾಣಿನಾಮ್ ಅನ್ನೋ ಶಬ್ದಕ್ಕೆ ಪ್ರಾಣ ಇರೋರ್ನೆಲ್ಲ ಪ್ರಾಣಿಗಳು ಅಂತ ಕರಿತೀವಿ. ಪ್ರಾಣ ಅಂತಂದ್ರೆ ಏನು ಗೊತ್ತು, ಜೀವ ತಾನು ಬದುಕಿದ್ದಾಗ ಪ್ರಾಣ ಇದೆ ಅನ್ನಲ್ಲಿ ಅಂತ ಅರ್ಥ, ಸತ್ತಾಗ ಅವನು ಪ್ರಾಣ ಹೋಯ್ತು ಅಂತ ಅರ್ಥ, ಸರಳವಾಗಿ ಹೇಳ್ತಾ ಇರ್ತೀವಿ. ಹಾಗಾದ್ರೆ ಪ್ರಾಣಿ ಅಂದ್ರೆ ಏನು? ಚೇತನ, ಬದುಕಿರೋನು. ಎಲ್ಲ ಬದುಕಿದ್ದ ಪ್ರಾಣಿಗಳಿಗೆ ಏನ್ ಮಾಡು, ಅವರ ಮರಣವನ್ನ ಪರಿಹರಿಸುವಂತ. ವಸ್ತುತಃ ಈ ಹಕ್ಕು ಯಾರಿಗೆ ಕೊಟ್ಟಿದ್ದಾನೆ ದೇವರು? ಅದು ಮುಖ್ಯ ಪ್ರಾಣ ದೇವರಿಗೆ ಕೊಟ್ಟಿದ್ದಾನೆ. ಮುಖ್ಯ ಪ್ರಾಣ ದೇವರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೂ ಆ ದೇಹ ಹಾಗೆ ಸ್ಥಿರವಾಗಿರುತ್ತೆ. ಮುಖ್ಯ ಪ್ರಾಣ ದೇವರು ಯಾವಾಗ ಹೊರಡ್ತಾರೋ ಅವಾಗ ಇರಲ್ಲ. ಪ್ರಾಣಿಗಳು ಅಂದ್ರೆ ಇಲ್ಲಿ ಈ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ ದೇವರನ್ನು ತಗೊಳ್ಬೇಕಂತೆ. ಮುಖ್ಯ ಪ್ರಾಣ ಯಾರು ಒಳಗಡೆ ಇದಾನೋ ಅವರೆಲ್ಲ ಪ್ರಾಣಿಗಳೇ, ಪ್ರಾಣ ಇರೋರೆಲ್ಲ ಪ್ರಾಣಿಗಳು. ಹಾಗಾದ್ರೆ ಏನ್ ಅರ್ಥ ಆಯ್ತು ಇದಕ್ಕೆ? ಎಲ್ಲರೂ ಅಂತ ಅರ್ಥ ಆಯ್ತು. ಇಡೀ ಜಗತ್ನಲ್ಲಿ ಎಲ್ರನ್ನೂ ತಗೊಳ್ಬೇಕು ಅಂತ. ಯಾಕೆ? ಎಲ್ರೂ ಒಳಗಡೆ ಮುಖ್ಯ ಪ್ರಾಣ ದೇವರು ಇದ್ದೇ ಇದ್ದಾರೆ. ಹಾಗಾದ್ರೆ ಪ್ರಾಣಿನ ಮರಣಂಹರ ಅಂದ್ರೆ ವಾದಿರಾಜರಲ್ಲಿ ಏನ್ ಪ್ರಾರ್ಥನೆ ಮಾಡಿದ್ದಾರೆ? ಲಕ್ಷ್ಮೀದೇವಿ ನೀನು ಎಲ್ಲೆಲ್ಲಿ ಪ್ರಾಣದೇವರು ಸನ್ನಿಹಿತರಾಗಿದ್ದಾರೆ ಅಂತ ಎಲ್ಲಾ ಜೀವರ ಮರಣವನ್ನ ಕಳಿ ಅಂತ. ಆದ್ರೆ ಪ್ರಾರ್ಥನೆ ಅಷ್ಟು ಉಚಿತನ? ಸರಿ ಇಲ್ವಲ್ಲ ಅಂತ ಅನ್ಸತ್ತೆ. ಸ್ವಲ್ಪ ಮುಂದಕ್ಕೆ ಹೋದ್ರೆ ವಿಚಾರ ಮಾಡ್ತೆ. ಯಾಕೆ? ಎಲ್ಲಾ ಜೀವನದ ಕೆಟ್ಟವರು ಬಂದ್ಬಿಡ್ತಾರಲ್ಲ, ಸರಳವಾಗಿ ಹೊಳೆಯೋದು. ಮತ್ತೆ ಎಲ್ಲರೂ ಇವಾಗ ಪ್ರಾಣಿಗಳು ಪಶು ಒಳ್ಳೇದು ಬಯಸ್ಬೇಕು ನಿಜ, ಸರ್ವೇ ಭವಂತು ಸುಖಿನಃ. ಆದ್ರೆ ಕೆಟ್ಟವನ್ನು ಉದ್ಧಾರ ಮಾಡು ಅಂತ ಯಾರು ಪ್ರಾರ್ಥನೆ ಮಾಡ್ತಾರ? ಇದು ಸರಿ ಇಲ್ವಲ್ಲ. ಯಾರ್ಯಾರು ಅಂಧಂತಮಸ್ಸಿಗೆ ಹೋಗ್ಲಿಕ್ಕೆ ಯೋಗ್ಯರೋ ಅವ್ರು ಅದಕ್ಕೆ ಹೋಗ್ಬೇಕು, ನರಕಕ್ಕೆ ಹೋಗ್ಲಿಕ್ಕೆ ಅವ್ರು ಅಲ್ಲಿಗೆ ಹೋಗ್ಬೇಕು. ಯಾರು ಸಾತ್ವಿಕರಿದಾರೋ ಅಂತವ್ರಿಗೆ ಅನುಗ್ರಹ ಆಗೋದು ಮುಖ್ಯ. ಮತ್ತೆ ಈ ತರ ಪ್ರಾರ್ಥನೆ ಹೇಗ್ ಸರಿ ಇದ್ರೆ ಅದು ಹಾಗಲ್ಲ. ಇನ್ನೂ ಸ್ವಲ್ಪ ಒಳ ಅರ್ಥ ಇದೆ. ಏನು ಅಂದ್ರೆ ಪ್ರಾಣಿನಾಮ್ ಅನ್ನೋ ಶಬ್ದಕ್ಕೆ ಇವ್ರ ಅರ್ಥ ಬರೀತಾರೆ. ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ, ಗುರುತ್ವೇನ ಯೇಷಾಂ ಅಸ್ತಿ ತೇ ಪ್ರಾಣಿನಃ ಸದ್ವೈಷ್ಣವಾಹ ತೇಷಾಂ ಮರಣಂ ಸಂಸಾರಾಖ್ಯ ಮೃತ್ಯುಂ ಹರ ದೂರೀಕುರು ಅಂತ ವಿವರಣೆ ಕೊಟ್ಟರು. ಇದಕ್ಕರ್ಥ ಯಾರು ಮುಖ್ಯ ಪ್ರಾಣದೇವರನ್ನ ನಮ್ಮ ಗುರುಗಳು, ಜೀವೋತ್ತಮರವರು ಅಂತ ತಿಳ್ಕೊಂಡಿದಾರಲ್ಲ ಅಂಥವ್ರೇ ನಿಜವಾಗಿ ಪ್ರಾಣಿಗಳು ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರಾಣಿ ಅನ್ನೋ ಶಬ್ದಕ್ಕೆ ಇಲ್ಲಿ ಹೊಸದೇ ಅರ್ಥ ಕೊಟ್ಟು, ಹೊಸ ಅರ್ಥ. ಈಗ ಭಾಗವತಲ್ಲಿ ಬೇರೆ ಬೇರೆ ಕಡೆ ನಾವು ಅನೇಕ ಅರ್ಥ ನೋಡ್ತೀವಿ, ಆದ್ರೆ ಇಲ್ಲಿ ಬರೋ ಅರ್ಥ ಇನ್ನು ವಿಶೇಷ ಅರ್ಥ ಇದೆ, ಇವ್ರು ವ್ಯಾಖ್ಯಾನ ಮಾಡಿದ್ರು. ಹಾಗಾದ್ರೆ ಮುಖ್ಯ ಪ್ರಾಣದೇವರನ್ನ ಯಾರು ಪಡೆದಿದ್ದಾರೋ, ಯಾವ ತರ ಅವ್ರು ನಮ್ಮ ಗುರುಗಳು, ಗುರುಗಳು ಅಂದ್ರೆ ಅವ್ರು ಜೀವೋತ್ತಮರು ಅನ್ನುವ ಜ್ಞಾನ ಇದ್ದು ಯಾರು ಮುಖ್ಯ ಪ್ರಾಣದೇವರ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅಂಥ ಸದ್ವೈಷ್ಣವರಿದಾರಲ್ಲ ಅವರನ್ನ ಇಲ್ಲಿ ಪ್ರಾಣಿಗಳು ಅಂತ ತಗೊಳ್ಬೇಕಂತ. ಸರಿ, ಆ ಪ್ರಾಣಿಗಳು ಅಂದ್ರೆ ಸದ್ವೈಷ್ಣವರು, ಅವರ ಮರಣವನ್ನ ಕಳಿ. ಮರಣವನ್ನ ಕಳಿ ಅಂತಂದ್ರೆ ಯಾವ ರೀತಿ ಅರ್ಥ? ಮತ್ತೆ ಸಂಸಾರಕ್ಕೆ ಬರಬಾರ್ದು ಆ ತರ, ಅದು ಪ್ರಾರ್ಥನೆ ಇದೆ. ನಾವು ಬೇಡ್ಬೇಕಾದ್ರೆ ದೇವ್ರ ಹತ್ರ ಚಿಕ್ಕದನ್ನ ಬೇಡ್ಬಾರ್ದು. ಅಯ್ಯೋ ನನಗೆ ಈ ಜನ್ಮದಲ್ಲಿ ಅಷ್ಟೇ ಆಯುಷ್ಯ ಜಾಸ್ತಿ ಕೊಡು ಅಂದ್ರೆ, ಇಲ್ಲಿ ವಸ್ತುತ ಏನ್ ಹೇಳ್ತಾ ಇದಾರೆ ಅಂದ್ರೆ ಆಯುಷ್ಯ ಜಾಸ್ತಿ ಕೊಡೋದಕ್ಕಿಂತ ಸಂಸಾರನೇ ಬೇಡ ಅಂತ. ಈ ಸಂಸಾರನೇ ಒಂದು ದೊಡ್ಡ ಮೃತ್ಯು. ಯಾಕೆಂದ್ರೆ ಬಂದಾಗಲೆಲ್ಲ ಸಾಯ್ತಾನೆ ಇರ್ಬೇಕಾಗತ್ತೆ. ಅದೇ ಸಂಸಾರನೇ ಬೇಡ. ಎಲ್ಲಿ ನಾವು ಶಾಶ್ವತವಾಗಿರ್ತೀವಿ, ಎಲ್ಲಿ ಒಂದು ಸಾಯೋದು ಅನ್ನೋದೇ ಇರಲ್ಲ, ಮರಣವೇ ಇರಲ್ಲ, ಅಂತ ಸ್ಥಳಕ್ಕೆ ಕರ್ಕೊಂಡು ಹೋಗುವಂತ ಪ್ರಾರ್ಥನೆಯನ್ನ ಮಾಡ್ಬೇಕು. ಯಾಕೆ? ಮುಖ್ಯ ಜೀವೋತ್ತಮರಾದ ಮುಖ್ಯ ಪ್ರಾಣದೇವರ ಆರಾಧನೆ ಮಾಡಿದ್ರೆ ಆಗ ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತ. ದೇವ್ರ ಮೋಕ್ಷ ಕೊಡ್ತಾನೆ, ದೇವರ ಆಜ್ಞೆಯಿಂದ ಮುಖ್ಯ ಪ್ರಾಣದೇವರು ಕೊಡ್ತಾರೆ ಮೋಕ್ಷ ಅಂತ ಇದೆ. ಅಂದಮೇಲೆ ದೇಶ ಮರಣಂ ಹರ ಅಂದ್ರೆ ಸಂಸಾರ ಅನ್ನೋ ಮೃತ್ಯು ನಿಜವಾಗಿ ಅದೇ ಮೃತ್ಯು. ಆ ಮೃತ್ಯುವನ್ನ ಹರ ಅದೇ ದೂರೀಕುರು, ದೂರಕ್ಕೆ ತಳ್ಳಿ ಹಾಕು ಅಂದ್ರೆ ಮತ್ತೆ ಸಂಸಾರದಲ್ಲಿ ಬರೋ ಹಾಗೆ ಮಾಡ್ಬೇಡ ಅಂತ. ಅಂದ್ರೆ ಈ ತರ ಪ್ರಾರ್ಥನೆ ಹೇಗಾಯ್ತಂದ್ರೆ, ಈಗ ಒಬ್ಬ 100 ವರ್ಷ ಬದುಕ್ಬೇಕು ಅಂತ ಆಸೆ ಇಟ್ಕೊಂಡಿದ್ದ. ವಸ್ತುತ ಸಂಸಾರದಲ್ಲಿ ಇರಬಾರ್ದು ಅಂದ್ರೆ ಏನೋ 100 ವರ್ಷ ಎಲ್ಲ ಬೇಡ, ಮುಂಚೆನೆ ಕಳಿಸ್ಬಿಡು ಅಂತ ಆ ತರ ಅನ್ಸತ್ತಿದ್ದು. ಯಾಕೆ? ಸಂಸಾರದಲ್ಲಿ ಇದ್ರೆ ತಾನೆ ಮರಣ ಇಲ್ಲ. ಇದು ಬೇಡ ಮುಂಚೆ ದೂರೀಕರು ಅಂದ್ರೇನೋ ಮುಂಚೆನೆ ಪ್ರಾಣ ಹೋಗ್ಲಿ ಅಂತ ಅರ್ಥ. ಎಷ್ಟನೇ ಆಯುಷ್ಯಕ್ಕಾದ್ರೂ ಸರಿ. ಆದ್ರೆ ವಸ್ತುತಃ ಸಾಧನೆ ಮಾಡಿ ಪರಿಪೂರ್ಣ ಆದ ಸಮಯಕ್ಕೆ ಪ್ರಾಣ ಹೋಗ್ಲಿ ಅಂತ ಅರ್ಥ. ಇಲ್ಲ ಅಂದ್ರೆ ಸಾಧನೆನೇ ಆಗಲ್ವಲ್ಲ. ಹಾಗಾಗಿ ಈ ಪ್ರಾರ್ಥನೆ ಯಾವ ರೀತಿ ನಾವು ಚಿಂತಿಸ್ಬೇಕಂದ್ರೆ, ಒಬ್ಬ ಸಾಧಕ ತನ್ನ ಈ ಜನ್ಮದಲ್ಲಿ ಎಷ್ಟು ಆಯುಷ್ಯ ಇದೆಯೋ ಜಾಸ್ತಿನೇ ಆಯುಷ್ಯ ಕುಡಿಬೇಕಾದ್ರೆ ಇದು ಸಂಕಲ್ಪಿತಕ್ಕಿಂತ ಆ ಅಷ್ಟು ಆಯುಷ್ಯದಲ್ಲಿ ಪೂರ್ಣ ಸಾಧನೆಯನ್ನ ಮಾಡಿಸಿ ಈ ಸಂಸಾರ ಚಕ್ರದಿಂದ ಹೇಗ್ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯನೋ ಹಾಗೆ ಆ ಮರಣವನ್ನ ದೂರೀಕುರು, ಪರಿಹರಿಸು ಅಂತ ಇಂಥ ಪ್ರಾರ್ಥನೆಯನ್ನ ಮಾಡಿ ಒಂದೇ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ. ಇಷ್ಟೆಲ್ಲ ವಿಶೇಷತೆಗಳನ್ನ ಈ ಶ್ಲೋಕದಲ್ಲಿ ತಿಳಿಬೇಕಂತ. ಇದಾದ್ಮೇಲೆ ಇನ್ನೊಂದು ಕೊನೆಗೊಂದು ಸೂಚನೆ ಹೇಳ್ತಾರೆ. ಇನ್ನೊಂದು ವಿಶೇಷವಾಗಿದೆ. ಇದು ಯಾಕೆ ಈ ರುಕ್ಮಿಣಿಯ ಪ್ರಾರ್ಥನೆಯನ್ನ ಇಲ್ಲಿ ಮಾಡಿದ್ದು ಅಂದ್ರೆ, ವಾದಿರಾಜರು ತಾವು ಇನ್ನೊಂದು ಸೂಚನೆ ಮಾಡಿದ್ದಾರೆ. ಭಕ್ತಾಭಯಕರೀಂ ಅಂತ ಹೇಳಿ, ನೀವು ಯಾರೋ ಭಕ್ತನಿಗೆ ಅಭಯ ನೀಡಿದ್ದು ಕುಚೇಲನಾಗ್ ಮಾಡಿದ್ದ ಭಯ,
ಈ ರುಕ್ಮಿಣಿ ಮತ್ತೆ ಇನ್ಯಾವುದವರು ಭಗವದ್ ರೂಪ ಇನ್ಯಾವುದಕ್ಕೂ ಅನುಗ್ರಹ ಮಾಡಿದ್ದು, ಲಕ್ಷ್ಮೀದೇವಿ ಇನ್ನೊಬ್ರು ಯಾರೋ ಭಕ್ತರಿಗೆ ಅನುಗ್ರಹ ಮಾಡಿದ್ದು, ಅದೆಲ್ಲ ಬಿಡಿ, ನನಗೆ ಅನುಗ್ರಹ ಮಾಡಿದ್ದು ಅಂತ ವಾದಿರಾಜರು ಸೂಚನೆ ಮಾಡಿದ್ದಾರೆ ಇದ್ರಲ್ಲಿ. ಹೌದಾ, ಯಾವಾಗ ಅನುಗ್ರಹ ಮಾಡಿದ್ರು? ರುಕ್ಮಿಣಿ ಅಂತ ಅಂದ ಕೂಡಲೇ ನಮ್ಗೆ ನೆನಪಾಗತ್ತೆ ವಿಪ್ರಹ, ಕಶ್ಚಿತ್ ವಿಪ್ರಹ. ರುಕ್ಮಿಣಿ ದೇವಿ ತಾನು ಪತ್ರವನ್ನ ಒಬ್ಬ ಬ್ರಾಹ್ಮಣನ ಮುಖಾಂತರ ಕಳಿಸಿದ್ಲು ಕೃಷ್ಣನಿಗೆ. ಆ ಬ್ರಾಹ್ಮಣ ಯಾರು? ಅದು ವಾದಿರಾಜ. ವಾದಿರಾಜರಿಗೆ ರುಕ್ಮಿಣಿ ದೇವಿ ಅಭಯ ನೀಡಿದ್ದಾಳೆ ಅಂತ. ಯಾವ ರೂಪ? ಬ್ರಾಹ್ಮಣನಾಗಿದ್ದಾಗ, ವಾದಿರಾಜರ ಹಿಂದಿನ ಇದರಲ್ಲಿ ರೂಪದಲ್ಲಿ ಅಭಯ ನೀಡಿದ್ ಹೇಗೆ? ಪತ್ರ ತಗೊಂಡು ಹೋಗ್ಬೇಕು ಅಂದ್ರೆ ಮಿಕ್ಕಿದವರೆಲ್ಲ ಎಷ್ಟು ದುಷ್ಟರಿದ್ರು, ಜರಾಸಂಧಾದಿಗಳು ಎಂಥೆಂಥ ದುಷ್ಟರಿದ್ರು. ಒಬ್ಬ ಬ್ರಾಹ್ಮಣನ ಮುಖಾಂತರ ಪತ್ರ ಹೋಗ್ತಾ ಇದೆ, ಅವನು ಸಹಾಯ ಮಾಡ್ತಾ ಇದ್ದಾನೆ, ಅವನು ಹೋಗಿ ತಲುಪಿಸ್ಬೇಕು ನಿರ್ವಿಘ್ನವಾಗಿ, ಯಾವುದೇ ರೀತಿ ಮಧ್ಯಕ್ಕೆ ವಿಘ್ನ ಆಗ್ಬಾರ್ದು. ಈ ತರ ಎಲ್ಲ ಅಭಯ ನೀಡಬೇಕು ಅಂದ್ರೆ ಅದು ರುಕ್ಮಿಣಿನೇ ಅನುಗ್ರಹ ಮಾಡಿದಾಳೆ ಅಷ್ಟೇ, ಅಭಯವನ್ನು ನೀಡಿದ್ದಾಳೆ ಅಂತ. ವಸ್ತುತಃ ಬ್ರಾಹ್ಮಣನ ವ್ಯಕ್ತಿತ್ವ ದೊಡ್ಡದು. ಈ ಜರಾಸಂಧಾದಿಗಳು ಯಾವ ಲೆಕ್ಕ, ಮುಖ್ಯ ಪ್ರಾಣ ದೇವರಿಗೆ ಸಮಾನರಾದವರು, ಆದ್ಮೇಲೆ ಯಾವ ಲೆಕ್ಕನೂ ಇಲ್ಲ. ಆದ್ರೆ ಅವತಾರ ಕಾಲದಲ್ಲಿ ವಿಶೇಷವಾಗಿ ಆ ಬ್ರಾಹ್ಮಣನಿಗೆ ಅಭಯ ನೀಡಿದ್ರು. ನೀವು ಹೋಗಿ ಕೊಡಿ, ಏನೂ ಆಗಲ್ಲ, ಹೋಗಿ ನೀವು ಕೊಟ್ಬಿಟ್ಟು ಬನ್ನಿ ಅಂತ. ಆದ್ರೆ ಅದನ್ನ ಸೂಚನೆ ಎಲ್ಲಿ ಮಾಡಿದ್ರು ಅಂದ್ರೆ ಇಲ್ಲಿ ಮಾಡಿದ್ದಾರೆ ವಾದಿರಾಜರು. ಭಕ್ತ ಅಭಯ ಕರೀಂ ಅಂತ, ಭಕ್ತನಾದ ನನಗೆ ಅಭಯವನ್ನ ನೀಡಿದಾಳೆ ಆ ರುಕ್ಮಿಣಿ. ಅಂದ್ಮೇಲೆ ಅವಳು ಕರುಣಾಪಾಂಗಿ, ಅವಳ ಕಾರುಣ್ಯ ಎಷ್ಟು ದೊಡ್ಡದು, ಅದು ನೀವು ಪ್ರಾರ್ಥನೆ ಮಾಡಿ ನಿಮಗೂ ಆ ರೀತಿ ಫಲ ಸಿಗತ್ತೆ ಅನ್ನೋದನ್ನು ಸೂಚನೆ ಮಾಡ್ತಾ ಇದ್ದಾರೆ ಅಂತ. ಇದನ್ನ ಇಲ್ಲಿ ಏತೇನ ಸ್ವಸ್ಯ ಪೂರ್ವ ಜನ್ಮನಿ ಶ್ರೀಕೃಷ್ಣ ಸಂದೇಶಾತ್ಮಕ ಪತ್ರಂ ದತ್ವ, ಪತ್ರ ಕೊಟ್ಟು ಶ್ರೀಕೃಷ್ಣ ಸಂದೇಶ, ಆ ಕೃಷ್ಣನಿಗೆ ಸಂದೇಶ ಕೊಡುವಂಥದ್ದೇನಿದೆ ಪತ್ರ, ಅದನ್ನ ಕೊಟ್ಟು ಅಭಯಂ ದತ್ತಂ, ಅಭಯ ಪ್ರದಾನ ಮಾಡಿದ್ದು. ಅಭಯ ಪ್ರದಾನ ಮಾಡಿದ್ದು ಅಂದ್ರೆ ಲಕ್ಷ್ಮೀದೇವಿ ಒಂದು ಸೇವೆಗೆ ಅವಕಾಶ ಮಾಡ್ಕೊಟ್ಲಲ್ಲ ಆ ಬ್ರಾಹ್ಮಣರಿಗೆ, ಅದನ್ನ ನೆನಪಿಸ್ಕೊಳ್ತಾರೆ. ಅವಕಾಶ ಮಾಡಿಕೊಟ್ಟು ಅದೇ ದೊಡ್ಡ ಅಭಯ ಅಂತ. ಅಭಯವನ್ನ ನನಗೆ ನೀಡಿದ್ದು ಏತಯಾ ಮಾತ್ರ ಇತಿ ಸೂಚಿತಂ ಭವತಿ ಅಂತ. ನನ್ನ ತಾಯಿ ಅವತ್ತು ಅಭಯ ಪ್ರದಾನ ಮಾಡಿದ್ಲು, ಕರುಣಾಪಾಂಗಿಯವಳು ಅಂತ. ತಾಯಿಯ ಬಗ್ಗೆ ವಾದಿರಾಜರು ತಾವು ಪ್ರಾರ್ಥನೆ ಮಾಡಿದ್ದು ಅಂತ ಈ ಹಿನ್ನೆಲೆಯಲ್ಲಿ ಈ ಶ್ಲೋಕವನ್ನ ಅರ್ಥೈಸ್ಕೊಳ್ಬೇಕು ಅಂತ ಇಷ್ಟು ವಿಚಾರಗಳನ್ನ ಇಲ್ಲಿ ಹೇಳಿದ್ದಾರೆ. ಇದು ಮುಂದೆ ಲಕ್ಷ್ಮೀ ಸ್ತೋತ್ರವನ್ನ ಇಷ್ಟು 4 ಶ್ಲೋಕ ಬಂತಲ್ಲ, ಇದರ ಪಾರಾಯಣ ಮಾಡಿದಾಗ ಇದಕ್ಕೆ ಏನ್ ಫಲ ಸಿಗತ್ತೆ ಅನ್ನೋದನ್ನ ಮುಂದೆ ವರ್ಣಿಸ್ತಾರೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಕುರುವಂತರ್ಗತ ವ್ಯಾಸರಾಜ ಕುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣೆ. ಧನ್ಯವಾದಗಳು. ಧನ್ಯವಾದಗಳು ಆಚಾರ್ಯ. ಧನ್ಯವಾದಗಳು ಆಚಾರ್ಯ. ನಮಸ್ಕಾರಗಳು. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ.